ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಿಮಗೆ ಒಂದು ಹೇರ್ ಪ್ಯಾಕನ್ನು ಯಾವ ರೀತಿಯಾಗಿ ಮಾಡಬೇಕು, ಹೆಲ್ದಿ ಆ್ಯಂಡ್ ಗ್ರೋತಿ ಆ್ಯಂಡ್ ಸ್ಮೂತಿಯಾಗಿ ಯಾವ ರೀತಿಯಾಗಿ ನಿಮಗೆ ಒಂದು ಹೇರ್ ಪ್ಯಾಕನ್ನು ನ್ಯಾಚುರಲ್ ಆಗಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು 2 ಬೀಟ್ರೋಟನ್ನು ತೆಗೆದುಕೊಂಡಿರುವಂಥದ್ದು. ಈ ಒಂದು 2 ಬೀಟ್ರೋಟನ್ನು ಚೆನ್ನಾಗಿ ತುರ್ಕೋಬೇಕು. ನಂತರ ಒಂದು ಅರ್ಧದಿಂದ 3/4 ಲೀಟ್ರಷ್ಟು ನೀರನ್ನು ತಗೊಂಡಿದ್ದೀನಿ. ಆ ನೀರಿಗೆ ತುರಿದಿರುವಂತಹ ಬೀಟ್ರೋಟು ಹಾಗೂ ಕರ್ಬೇವು, ಹಸಿಯಾಗಿರುವಂತಹ ಕರ್ಬೇವನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಟೀ ಪೌಡ್ರನ್ನು ಸಹ ನಾನು ಆ್ಯಡ್ ಮಾಡ್ತಿದ್ದೀನಿ. 2.5 ಅಂದರೆ 3 ಟೇಬಲ್ ಸ್ಪೂನಷ್ಟು ಟೀ ಪೌಡ್ರನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಒಂದು ಏನು ಈಗ ರೆಡಿ ಆಗಿರುವಂಥದ್ದು ಅಂದರೆ ಬೀಟ್ರೋಟು ಮತ್ತು ಕರ್ಬೇವು ಜೊತೆಗೆ ಟೀ ಪೌಡ್ರನ್ನ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಸುಮಾರು ನಾನು ಅರ್ಧದಿಂದ 3/4 ಗಂಟೆಯಷ್ಟು ಈ ಪ್ಯಾಕನ್ನು ಚೆನ್ನಾಗಿ ಕುದಿಸ್ಬೇಕು. ಅದರಲ್ಲಿರುವಂತಹ ಒಂದು ಕಲರಿಂಗ್ ಆಗಿರ್ಬೋದು ಅಥವಾ ನ್ಯಾಚುರಲಾಗಿ ಒಂದು ಸಾಫ್ಟಾಗಿ ಒಂದು ತಿಕ್ಕಾಗಿ ಹೇರ್ ಗ್ರೋತ್ ಆಗಬೇಕು ಅಂದರೆ ನಾವು ಸ್ವಲ್ಪ ಹೋಮ್ ರೆಮಿಡಿ ಕಡೆ ಈಗಿನ ದಿನಗಳಲ್ಲಿ ಹೋಗಬೇಕು ಅಂತ. ಯಾಕಂದರೆ ತುಂಬ ಈಗಿನ ಕಾಲದಲ್ಲಿ ನೀರು ಚೇಂಜ್ ಆಗಿರ್ಬೋದು ಅಥವಾ ಹೀಟ್ರ್ ನೀರು, ಈ ಥರ ಬೆಂಗಳೂರಲ್ಲಿ ಹೋದಂತಹ ಸಾಕಷ್ಟು ಜನ ಹೀಟ್ರ್ ನೀರಲ್ಲಿ ಸ್ನಾನ ಮಾಡಿ ನಮ್ಮದು ಹೇರ್ ಲಾಸ್ ಆಯಿತು ಅನ್ನೋದು ತುಂಬ ಜನ ನನ್ನ ಫ್ರೆಂಡ್ಸು ಸಹ ಹೇಳಿದ್ದಾರೆ. ಅವ್ರಿಗೋಸ್ಕರ ಈ ಪ್ಯಾಕ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾನು ಸಹ 15 ದಿನ ಅಥವಾ 1 ಮಂತ್ಗೊಳಗೆ ಈ ಥರ ಒಂದೊಂದು ಪ್ಯಾಕ್ನ ಮಾಡಿ ಹಾಕ್ತಾ ಇರ್ತೀನಿ. ನನ್ನ ಹೇರು ಸಹ ತುಂಬ ತಿಕ್ಕಾಗಿ, ತುಂಬ ಸಾಫ್ಟಾಗಿ, ತುಂಬ ಕಲರಿಂಗಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತೀನಿ ಯಾವ ರೀತಿಯಾಗಿ ಹೇರ್ ಪ್ಯಾಕಿಂಗ್ ಗ್ರೋತ್ ನಿಮಗೂ ಸಹ ಯೂಸ್ ಆಗುತ್ತೆ ಅನ್ನೋದು ನೀವು ಈ ವಿಡಿಯೋದಿಂದ ತಿಳ್ಕೊಬೋದು. ನಾನೀಗ ಅರ್ಧದಿಂದ 3/4 ಗಂಟೆ ಈ ಒಂದು ನೀರನ್ನು ಅಂದರೆ ಬೀಟ್ರೋಟು ಮತ್ತು ಟೀ ಪೌಡ್ರು ಮತ್ತು ಕರಿಬೇವನ್ನ ಚೆನ್ನಾಗಿ ಕುದಿಸಿ ತೊಗೊಂಡಿದ್ದೀನಿ. ಈ ಒಂದು ನೀರು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಹೆನ್ನ ಮೆಹಂದಿನ ನಾನು ಬಳಸ್ತಿದ್ದೀನಿ. ಕೆಲವೊಬ್ಬರು ನೋಪುರು ಬಳಸ್ತಾರೆ ಮತ್ತು ಅವ್ರಿಗೆ ಇಷ್ಟವಾದದ್ದು ಬಳಸ್ತಾರೆ. ಬಟ್ ನಾನು ಮಾತ್ರ ತುಂಬ ವರ್ಷಗಳಿಂದ, ಹೆಚ್ಚು ಕಮ್ಮಿ ಒಂದು 7-8 ವರ್ಷಗಳಿಂದ ಈ ಒಂದು ಹಾತಿ ಮೆಹಂದಿನೇ ಸಹ ಬಳಸ್ತಾ ಇರೋದು. ನೋಡ್ತಾ ಇದ್ದೀರಾ, ತಣ್ಣಗಾಯಿತು ಈ ಒಂದು ಬೀಟ್ರೋಟ್ ರಸ. ಇದಕ್ಕೆ ಹಾತಿ ಮೆಹಂದಿನ ಬೆರೆಸ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ, ನಾವು ಇಬ್ಬರಿಗೋಸ್ಕರ ಮಾಡ್ತಾ ಇರುವಂಥ ಒಂದು ಪ್ಯಾಕ್ ಇದು. ಸೊ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಬೇಕು. ನಾವು ಆ್ಯಕ್ಚುಲಿ ನಾಳೆ ಪ್ಯಾಕ್ ಹಾಕೋಬೇಕು ಅಂದರೆ ಇವತ್ತು ನೈಟೇ ನಾನು ರೆಡಿ ಮಾಡಿಡ್ತೀನಿ. ಸೊ ನಾನು ಒಂದಿನ ಅದನ್ನು ಚೆನ್ನಾಗಿ ನೆನಿಬೇಕು. ಸೊ ಹಾಗಾಗಿ ನಾನು ಇದನ್ನು ಹಿಂದಿನ ದಿನ ನೈಟೇ, ನಾಳೆ ಪ್ಯಾಕ್ ಇದನ್ನು ತಲೆಗೆ ಅಪ್ಲೈ ಮಾಡ್ತೀನಿ ಅಂದರೆ ಹಿಂದಿನ ದಿನ ನೈಟ್ನೇ ಇದನ್ನೊಂದು ಪ್ಯಾಕ್ನ ರೆಡಿ ಮಾಡಿ ಇಟ್ಬಿಡ್ತೀನಿ. ಚೆನ್ನಾಗಿ ನೆಂದಾಗ ಮಾತ್ರ ಅದು ಚೆನ್ನಾಗಿ ಕಲರಿಂಗು ಸಹ ಬರುತ್ತೆ, ಸಾಫ್ಟಾಗೂ ಆಗುತ್ತೆ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಇದು ಒಂದು ನೈಟ್ ಫುಲ್ ಚೆನ್ನಾಗಿ ನೆನೆಯುತ್ತೆ. ನೋಡಿ, ನೆಕ್ಸ್ಟ್ ಡೇಗೆ ಈ ಥರ ಚೆನ್ನಾಗಿ ಕಲರಿಂಗ್ ಬಂದಿರುತ್ತೆ, ನೋಡ್ಬೋದು. ಕೆಲವೊಂದು ಚಿಕ್ಕ ಚಿಕ್ಕ ಗಂಟುಗಳಿರುತ್ತೆ, ಚೆನ್ನಾಗಿ ಕಲಸಿ ಇಲ್ಲದೇ ಇದ್ದಾಗ ಅದು ಬೆಳಗ್ಗೆ ತನಗೆ ಚೆನ್ನಾಗಿ ಓವರ್ ನೈಟ್ ನೆಂದಿರುತ್ತಲ್ಲ, ಸೊ ಅದೇ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಲೋಳ್ಸರ ಆಲೋವೆರನ್ನು ಸಹ ಹಾಕ್ತಿದ್ದೀನಿ. ಅಂದರೆ ತುಂಬ ನ್ಯಾಚುರಲ್ ಪ್ಯಾಕ್ ಇದು, ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರಲ್ಲ, ತುಂಬ ನ್ಯಾಚುರಲ್. ಯಾವತ್ತೂ ಹೇರ್ ಲಾಸ್ ಆಗಿರ್ಬೋದು ಅಥವಾ ಈಗ ತುಂಬ ಜನಕ್ಕೆ ವೈಟ್ ಹೇರ್ ಆಗಿರುತ್ತೆ, ಅದೆಲ್ಲ ತುಂಬ ಅವಾಯ್ಡ್ ಆಗುತ್ತೆ. ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸ್ಟಾರ್ಟಿಂಗ್ 1 ಟೈಮ್ ಅಪ್ಲೈ ಮಾಡಿ ನೋಡಿ, ನಿಮಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಾದ್ಮೇಲೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಕೊನೆಗೆ ನೀವೇ ಸಹ ಇದೇ ರೀತಿಯಾದಂತಹ 15 ಡೇಸ್ಗೆ ಅಥವಾ 1 ಮಂತ್ಗೋಸ್ಕರ ಈ ಪ್ಯಾಕನ್ನು ನೀವೇ ಮಾಡಿ ಅಪ್ಲೈ ಮಾಡ್ತೀರಾ. ಇದನ್ನು ಜಸ್ಟ್ ಆಲೋವೆರಾನ ಅದರಿಂದ ತೆಗೆದೆ ಅದನ್ನು ಜಸ್ಟು ಒಂದು ಮಿಕ್ಸಿ ಮಾಡಿಬಿಡ್ತೀನಿ. ನೋಡಿ, ರೆಡಿ ಆಯಿತು. ಮಿಕ್ಸಿಲಿ ಚೆನ್ನಾಗಿ ರುಬ್ಬಿ ಇದನ್ನು ಮತ್ತೆ ಕಲಿಸ್ಬೇಕು. ಮತ್ತು ನಾನು ಇದಕ್ಕೆ ಒಂದು ಮೊಟ್ಟೆನೂ ಸಹ, ಮೊಟ್ಟೆಲಿರುವ ವೈಟ್ ಭಾಗವನ್ನು ಸಹ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನ್ಯಾಚುರಲ್ಲಾಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸಿ ಒಂದು ಹೇರ್ ಪ್ಯಾಕನ್ನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆರಗಿಸ್ಬೇಕು. ಚೆನ್ನಾಗಿ ಬೆರೆಸಿದಾಗ ಮಾತ್ರ ನಿಮ್ಮ ಒಂದು ಹೇರ್ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಮೊಟ್ಟೆ ಒಂದು ಎಗ್ಗು, ನಾನು ಇಬ್ಬರಿಗೆ ಕಳಿಸ್ತಿರೋದ್ರಿಂದ ಒಂದೇ ಎಗ್ ಹಾಕಿದ್ದೀನಿ. ಸಮ್ಟೈಮ್ಸ್ 2 ಎಗ್ಗನ್ನು ಸಹ ಹಾಕಿದರೆ ನೋ ಇಶ್ಯೂ. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಸಾಫ್ಟಾಗಿ ಹೇರ್ ಪ್ಯಾಕ್
ರೆಡಿ ಆಯಿತು. ಈಗ ಹೇರ್ ಪ್ಯಾಕ್ ಏನೋ ರೆಡಿ ಆಯಿತು. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸಮ್ಟೈಮ್ಸ್ ಇದಕ್ಕೆ ದಾಸವಾಳ ಎಲೆನೂ ಸಹ ಹಾಕಿದ್ರು ನೋ ಇಶ್ಯೂ. ನಾನೇನು ಮಾಡಿಬಿಡ್ತೀನಿ, ಕೊಬ್ಬರಿ ಎಣ್ಣೆ ಕಾಸ್ತೀನಲ್ಲ ಆ ಟೈಮಲ್ಲೇ ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿ, ಕರಿಬೇವು ಮತ್ತು ಈರುಳ್ಳಿ, ದಾಸವಾಳ ಎಲೆ ಎಲ್ಲದನ್ನು ಸಹ ಅಪ್ಲೈ ಮಾಡೋದು. ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಇನ್ನೊಂದು ಸರಿ ಕೊಬ್ಬರಿ ಎಣ್ಣೆನ ಯಾವ ರೀತಿಯಾಗಿ ಕಾಸೋದು ಅನ್ನೋದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈಗ ಅಪ್ಲೈ ಮಾಡೋದು ಅನ್ನೋದನ್ನು ಸಹ ಹೇಳ್ತೀನಿ. ಚೆನ್ನಾಗಿ ಮೊದಲು ತಲೆನ ಬಾಚ್ಕೋಬೇಕು. ಚೆನ್ನಾಗಿ ಬಾಚ್ಕೊಂಡ ನಂತರ ಬಗೆ ಮಾಡಿ ಪ್ರತಿಯೊಂದು ಹೇರ್ಗೂ ಅಪ್ಲೈ ಆಗಬೇಕು. ಕೆಲವರಿಗೆ ಬಿಳಿ ಹೇರ್ಸ್ ಇರುತ್ತೆ, ಸೊ ಅಂಥವ್ರು ಏನು ಮಾಡಬೇಕು, ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಪ್ರತಿ ಕಡೆನೂ ಚೆನ್ನಾಗಿ ಭಾಗ ಮಾಡಿ ಫುಲ್ ಪ್ಯಾಕ್ ಮಾಡ್ಕೊಬಿಡ್ಬೇಕು. ಚೆನ್ನಾಗಿ ಪ್ಯಾಕ್ ಮಾಡಿ ಮೇಲೆ ಕಟ್ಟಿಬಿಡಬೇಕು. ಕಟ್ಟಿ 1.5 ಇಂದ 2 ಗಂಟೆ ತನಕ ಇದ್ದರೆ, ಅಂದರೆ ಸಮ್ಟೈಮ್ಸ್ 1 ಗಂಟೆ ಇದ್ದರೂ ಓಕೆ. ಕೆಲವರು ತುಂಬ ವೈಟ್ ಹೇರ್ಸ್ ಇರುತ್ತೆ ಅಂಥವರೆಲ್ಲ 1.5 ಗಂಟೆ ಕಟ್ಟಿದ್ರು ನೋ ಇಶ್ಯೂ, ಬಟ್ ನೋ ಸೈಡ್ ಎಫೆಕ್ಟ್ಸ್. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡಿದ್ದಾರೆ ನಮ್ಮ ಅಮ್ಮ ಅನ್ನೋದನ್ನು. ನಾನು ಯಾವಾಗಲೂ ಬಂದರೂ, ಬೆಂಗಳೂರಿಂದ ಬಂದರೂ ಅಮ್ಮನ ಹತ್ರನೇ ಅಪ್ಲೈ ಮಾಡಿಸೋದು. ಯಾಕೆಂದರೆ ಅಮ್ಮ ತುಂಬ ಚೆನ್ನಾಗಿ ಹಚ್ತಾರೆ. ನಿಮಗೆ ಗೊತ್ತು ಅಮ್ಮಂದರು ಮಕ್ಕಳ ಮೇಲೆ ಎಷ್ಟು ಕಾಳಜಿ. ಹೇರ್ ಪ್ಯಾಕಿಗೆ ಏನೇ ಹೇರ್ ಪ್ಯಾಕ್ ಮಾಡಿದ್ರು ಅಮ್ಮನ ಹತ್ರನೇ ನಾನು ಅಪ್ಲೈ ಮಾಡಿಸ್ಕೊಳ್ಳೋದು. ಸಮ್ಟೈಮ್ಸ್ ನಾನು ಆಲೋವೆರಾ ಪ್ಯಾಕ್ನು ಸಹ ಹಾಕಿರ್ತೀನಿ. ನೋಡ್ತಾ ಇದ್ದೀರಾ 1.5 ಅವರ್ ಆದಮೇಲೆ ಹೇರ್ ಚೆನ್ನಾಗಿ ವಾಶ್ ಮಾಡಿದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಕಲ್ಲರಿಂಗು ಸಹ ಬರ್ತಾಯಿದೆ. ತುಂಬ ನ್ಯಾಚುರಲ್ ಪ್ಯಾಕು, ನೋ ಸೈಡ್ ಎಫೆಕ್ಟ್ಸು. ನಾನು ಸುಮಾರು ಒಂದು 8-9 ವರ್ಷದಿಂದ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ನಿಮಗೆ. ಇದೇ ರೀತಿಯಾದಂತಹ ಒಂದು ನಿಮಗೆ ಇಂಟ್ರೆಸ್ಟ್ ಆಗಿರುವಂತಹ ಜೊತೆಗೆ ತುಂಬ ಉಪಯುಕ್ತವಾದಂತಹ ಒಂದು ವಿಡಿಯೋಗಳನ್ನು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ.